ದಕ್ಷಿಣ ಉಪಚುನಾವಣೆಗೆ ದಕ್ಷಿಣದ ಪ್ರಜ್ಞಾವಂತ ಸ್ವಾಭಿಮಾನಿ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಅತ್ಯಧಿಕ ಮತಗಳನ್ನು ಹಾಕಿದ್ದಾರೆ ಮತ್ತು ಅಭ್ಯರ್ಥಿಯ ಗೆಲುವಿಗೆ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು, ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು, ಕೇಂದ್ರ ಸಚಿವರಂಥ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ರವರು, ಚಲವಾದಿ ನಾರಾಯಣಸ್ವಾಮಿ ಒಳಗೊಂಡಂತೆ ಭಾಳಷ್ಟು ಜನ ಮಾಜಿ ಸಚಿವರುಗಳು, ಹಾಲಿ ಮಾಜಿ ಶಾಸಕರುಗಳು, ಜಿಲ್ಲೆಯ ಎಲ್ಲ ಮುಖಂಡರುಗಳು ಪ್ರಚಾರ ಮಾಡಿ ಅಭ್ಯರ್ಥಿ ಗೆಲುವಿಗೆ ಹಗಲಿರುಳು ಶ್ರಮ ಹಾಕಿದ್ದಾರೆ. ನಮ್ಮೆಲ್ಲ ನಾಯಕರಿಗೆ, ನಮ್ಮ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳಿಗೆ, ಪ್ರಜ್ಞಾವಂತ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾಳ ದೊಡ್ಡ ಅಂತರದಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಇದೆ ನಮ್ಮೆಲ್ಲರಿಗೂ. ಯಾಕಂದರೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಭರವಸೆಗಳ ಆಧಾರದ ಮೇಲೆ ಇವರು ಚುನಾವಣೆ ಮಾಡ್ತೀವಿ ಅಂತಾರೆ. ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆಯಾಗಿಲ್ಲ. ಪ್ರಜ್ಞಾವಂತ ಮತದಾರರು ಸಾರಸಾಗಿ ತಿರಸ್ಕಾರ ಮಾಡಿದ್ದಾರೆ. ನೋಡೋಣ, ಭಾರತೀಯ ಜನತಾ ಪಾರ್ಟಿ ಒಂದು ವರ್ಗದ ಮತದಾರರ ಮೇಲೆ ಅವಲಂಬಿತರಾಗಿಲ್ಲ. ವೀರಶೈವ ಲಿಂಗಾಯತ ಒಳಗೊಂಡಂತೆ ವೀರಶೈವ ಲಿಂಗಾಯತದಲ್ಲಿ ಉಪಪಂಗಡಗಳು, ಹಿಂದುಳಿದ ವರ್ಗದಲ್ಲಿ ಉಪಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ ಉಪಪಂಗಡಗಳು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದರೆ ಮತ್ತು ಈ ಬಾರಿ ಅಲ್ಪಸಂಖ್ಯಾತರು ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡಿದರೆ ನಾನು ಜಾತ್ಯತೀತ ವ್ಯಕ್ತಿ, ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ವರ್ಗದವರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿದ್ದಾರೆ. ಧನ್ಯವಾದಗಳು. ದಕ್ಷಿಣ ಉಪಚುನಾವಣೆಗೆ ದಕ್ಷಿಣದ ಪ್ರಜ್ಞಾವಂತ ಸ್ವಾಭಿಮಾನಿ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಅತ್ಯಧಿಕ ಮತಗಳನ್ನು ಹಾಕಿದ್ದಾರೆ ಮತ್ತು ಅಭ್ಯರ್ಥಿಯ ಗೆಲುವಿಗೆ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು, ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು, ಕೇಂದ್ರ ಸಚಿವರಂಥ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ,